ಟಿವಿ5 ಕನ್ನಡದ ಅಭಿಯಾನಕ್ಕೆ ಕರುನಾಡಿನ ಜನತೆ ಕೂಡ ಸಾಥನ್ನ ನೀಡ್ತಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಶ್ರೀಗಳಿಗೆ ಭಾರತ ರತ್ನವನ್ನ ಕೊಡಬೇಕು ಅಂತ ಬಹಳ ವರ್ಷಗಳಿಂದ ಕೂಡ ಕೂಗಿದೆ. ಅವರಿಗೆ ಭಾರತ ರತ್ನ ಸಿಗದೇ ಇರೋದು ಬಹಳ ನೋವನ್ನ ಕೂಡ ತಂದಿದೆ. ಅಕ್ಷರ, ಅನ್ನ, ಜ್ಞಾನ, ಬಡವರಿಗೆ ಆಶ್ರಯ ನೀಡಿ ಲಕ್ಷಾಂತರ ಮಕ್ಕಳ ಪಾಲಿಗೆ ದೇವರು ಆಗಿದ್ದಂತಹ ಶಿವಕುಮಾರ ಶ್ರೀಗಳು ಅವರಿಗೂ ಕೂಡ ಭಾರತ ರತ್ನವನ್ನ ನೀಡಿ ಅಂತ ಜನರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ತುಮಕೂರಿನ ಜನತೆ ಕೂಡ ಒತ್ತಾಯಿಸ್ತಾ ಇದ್ದಾರೆ. ತುಮಕೂರಿನ ಜನತೆ ಈಗ ಆಗ್ರಹಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಡ್ವಾಣಿ ಅವರಿಗೆ ಭಾರತ ರತ್ನ ಸಿಗ್ತಿದ್ದಂತೆ ಸಿದ್ಧಗಂಗಾ ಶ್ರೀಮಠದ ಶ್ರೀಗಳಿಗೂ ಕೂಡ ಮರಣೋತ್ತರವಾಗಿ ಭಾರತ ರತ್ನವನ್ನ ನೀಡಿ ಅಂತ ಒತ್ತಾಯಿಸ್ತಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು, ಹೇಗೆ ಒತ್ತಾಯಿಸ್ತಿದ್ದಾರೆ ನೋಡೋಣ ಬನ್ನಿ. ನಡೆದಾಡುವ ದೇವರು ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಈಗಾಗಲೇ ಕೂಡ ಕನ್ನಡಿಗರ ಧ್ವನಿ ಕೂಡ ಆಗಿರ್ತಕ್ಕಂಥದ್ದು. ಇದೇ ಒಂದು ನಿಟ್ಟಿನಲ್ಲಿ ಟಿವಿ5 ಈ ಒಂದು ವಿಚಾರಕ್ಕೆ ಅಭಿಯಾನ ಕೂಡ ಆರಂಭ ಮಾಡಿದೆ. ಸರ್, ನೀವೇನು ಹೇಳ್ತೀರಿ? ಮುಂದೆ ಹೌದು, ಖಂಡಿತವಾಗೂ ಶಿವಕುಮಾರ ಸ್ವಾಮೀಜಿಗಳೇನಿದ್ದಾರೆ ಅವರು ಲಕ್ಷಾಂತರ ಜನರಿಗೆ ಅಕ್ಷರ ದಾಸೋಹವನ್ನು, ಅನ್ನದಾಸೋಹವನ್ನು ಮಾಡಿದ್ದಾರೆ. ಅವರು ಭಾರತ ರತ್ನ ಪ್ರಶಸ್ತಿಗೆ ಎಲ್ಲ ಆಯಾಮಗಳಿಂದ ಕೂಡ ಅರ್ಹರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಬಡವರ, ಅಶಕ್ತರ, ಅಸಹಾಯಕರ ಆಶ್ರಯ ತಾಣ ಏನಿದೆ ಅದು ಖಂಡಿತವಾಗ್ಲೂ ಸಿದ್ಧಗಂಗಾ ಮಠ. ಅದು ಮಠ ಅಂತ ಹೇಳೋದಕ್ಕಿಂತ ಸಿದ್ಧಗಂಗಾ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನಿಜವಾದ ಬಡವರಿಗೆ ಆಶ್ರಯ ಕೊಟ್ಟು ಆ ಮಕ್ಕಳನ್ನ ಶಕ್ತರನ್ನಾಗಿ ಮಾಡ್ತಕ್ಕಂಥ ಒಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇಲ್ಲಿವರೆಗೂ ತೆಗೆದುಕೊಂಡ್ರೆ ಸರಿಸುಮಾರು ಪ್ರತಿ ವರ್ಷ 15,000ದಿಂದ 20,000 ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದು, ಆಶ್ರಯವನ್ನು ತೆಗೆದುಕೊಳ್ಳೋದನ್ನು ಮಾಡ್ತಾರೆ. ಈ ಹಿಂದೆ ಎಲ್ಲ ವರ್ಷಗಳಿಗೆ ಲೆಕ್ಕ ಆಗ್ತಾ ಹೋದರೆ ಅದು ಎಷ್ಟು ಲಕ್ಷಗಳಾಗ್ತದೋ ಗೊತ್ತಿಲ್ಲ. ಆ ಭಾಗದಿಂದ ಅಥವಾ ಯೂನಿವರ್ಸಿಟಿ ಅಥವಾ ಒಂದು ಸಿದ್ಧಗಂಗಾ ಮಠ ಅಂತ ಪ್ರದೇಶದಿಂದ ಬಡ ಮಕ್ಕಳು ಏನು ಹೊರಹೊಮ್ಮಿ ಉನ್ನತ ಸ್ಥಾನಗಳಲ್ಲಿದ್ದಾರೆ. ಎಲ್ಲ ರೀತಿಯಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲ ದಿಕ್ಕಿನಿಂದಲೂ ಕೂಡ ಅವರು ಅರ್ಹರಿದ್ದಾರೆ. ಖಂಡಿತವಾಗ್ಲೂ ಈ ಮೂಲಕ ನಾವು ತುಮಕೂರು ಜಿಲ್ಲೆಯವರಾಗಿ ಸಿದ್ಧಗಂಗಾ ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನೋದು ನಾವು ಆಗ್ರಹ ಮಾಡ್ತೀವಿ. ಸಾಕಷ್ಟು ಜನ ಬಡ ಮಕ್ಕಳಿಗೆ ಅನ್ನದಾಸೋಹವನ್ನು ಮಾಡಿದ್ರು, ಅಕ್ಷರದಾಸೋಹವನ್ನು ಮಾಡಿದ್ರು, ವಿದ್ಯಾದಾಸೋಹವನ್ನು ಮಾಡಿದ್ರು. ಆದರೂ ಕೂಡ ಶ್ರೀಗಳಿಗೆ ಭಾರತ ರತ್ನ ಸಿಗದೇ ಇರತಕ್ಕಂಥದ್ದು ಒಂದು ರೀತಿ ಕನ್ನಡಿಗರು ನೋವಾಗಿರ್ತಕ್ಕಂಥದ್ದು. ಏನು ಒತ್ತಾಯ ಮಾಡ್ತೀರಾ? ಕೇಂದ್ರಕ್ಕೆ ಏನು ಒತ್ತಾಯ ಮಾಡ್ತೀರಾ? ಸರ್, ಈಗ ಅಡ್ವಾಣಿ ಅವರಿಗೆ ಕೊಟ್ಟಿರೋದ್ರಿಂದ ನಮಗೇನು ಅಭ್ಯಂತರ ಇಲ್ಲ, ಕೊಡ್ಬೋದು. ಅವ್ರಿಗೂ ಕೊಡಲಿ, ಹಿರಿಯರಿದ್ದಾರೆ, ಅವ್ರಿಗೂ ಕೊಡಲಿ. ನಮ್ಮ ರಾಜ್ಯದಲ್ಲೇ ಪ್ರಥಮವಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ, ಅನ್ನ ಇಲ್ಲದಂಥ ಹಸುವಿನಿಂದ ವಿದ್ಯೆ ಇಲ್ಲದಂಥ ಅಂಧಕಾರದಲ್ಲಿ ಮುಳುಗಿದ್ದಂಥ ತುಮಕೂರು ಜಿಲ್ಲೆಯಲ್ಲಿ ಒಂದು ಸಣ್ಣದ ಮಠ ತೆಗೆದು ಆ ಮಠದಲ್ಲಿ ಒಳ್ಳೆ ವಿದ್ಯಾದಾನ, ಅನ್ನದಾನ ಎಲ್ಲ ಮಾಡಿದರು ಸ್ವಾಮೀಜಿಗಳು, ಶಿವಕುಮಾರ ಸ್ವಾಮೀಜಿಗಳು. ಇದ್ರ ಬಗ್ಗೆ ಮುಂಚೆನೇ ಟಿವಿ5 ಕನ್ನಡ ಟಿವಿನವರು ಸಮೇತ ಒತ್ತಾಯ ಮಾಡ್ತಾಯಿದ್ರು. ಆದ್ರಿಂದನ ಈಗ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಅವ್ರಿಗೆ ಕೊಡಲೇಬೇಕು. ನಡೆದಾಡ ದೇವರು ಅಂತ ಅಂದು ಇಡೀ ರಾಜ್ಯನೇ ಅವರಿಗೆ ಒಂದು ಟೈಟ್ಲು ಕೊಟ್ಟಿದೆ. ಇಡೀ ರಾಜ್ಯನೇ ಒಂದು ಟೈಟ್ಲು ಕೊಟ್ಟಂಥ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮೀಜಿಗಳಿಗೆ ಅದು ಭಾರತ ರತ್ನ ಪ್ರಶಸ್ತಿ ಕೊಡಬೇಕಾಗಿತ್ತು, ಆದರೆ ಕೊಟ್ಟಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಸಹಕಾರ ಸಚಿವರು ರಾಜಣ್ಣರವರ ಮೂಲಕ ಅವ್ರಿಗೆ ಪ್ರಧಾನಮಂತ್ರಿನ ಒತ್ತಡ ಮಾಡೋಕ್ಕೆ, ಪತ್ರಗಳು ಬರೆಯೋಕ್ಕೆ ನಾವು ನಮ್ಮ ಸಚಿವರ ಕಡೆಯಿಂದ ಒತ್ತಾಯ ಮಾಡಿಸ್ತೀವಿ. ಆದ್ರೂ ಮುಂದಿನ ದಿನದಲ್ಲಾದ್ರೂ ಕೇಂದ್ರ ಸರ್ಕಾರ ದಯವಿಟ್ಟು ಈ ಸ್ವಾಮೀಜಿಗಳಿಗೆ ಭಾರತ ರತ್ನನ ಕೂಡಲೇ ಕೊಡಬೇಕು. ಆ ಥರ ಏನಾದರೂ ಕೊಡಲಿಲ್ಲ ಅಂದರೆ ತುಮಕೂರು ಜಿಲ್ಲೆಯಿಂದಲೇ ಪ್ರಪ್ರಥಮವಾಗಿ ನಾವು ಪತ್ರ ಚಳುವಳಿನ ಹಮ್ಮಿಕೊಳ್ಬೇಕಾಗ್ತೈತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಸರ್, ನೀವೇನು ಹೇಳ್ತೀರಾ? ಯಾಕೆ ಅಂತಂದರೆ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ5 ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಶ್ರೀಗಳಿಗೆ ಭಾರತ ರತ್ನ ಸಿಗಬೇಕು ಅನ್ನುವಂಥದ್ದು ಎಷ್ಟೋ ಸಾವಿರಾರು ಜನರ ಒಂದು ಆರೈಕೆ ಕೂಡ ಆಗಿರ್ತಕ್ಕಂಥದ್ದು. ಈ ಕುರಿತು ಹೇಳೋದಾದ್ರೆ, ಶ್ರೀಗಳು ಕನ್ನಡಿಗರ ಹೆಮ್ಮೆ, ಅದು ಕಲ್ಪತರು ನಾಡಿನ ಹೆಮ್ಮೆ. ಅವರು ಒಂಥರ ಹೇಳಬೇಕು ಅಂದರೆ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ವಸತಿ, ವಿದ್ಯೆ, ಅನ್ನ ಎಲ್ಲ ಕೊಟ್ಟು ನಡೆದಾರೋ ದೇವರಾಗ್ಯವ್ರೆ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಲೇಬೇಕಿತ್ತು. ಬೇರೆ ಯಾರಿಗಾನ ಕೊಟ್ಕೊಂಬ್ಲಿ, ನಮಗೆ ಅದು ಅಭ್ಯಂತರ ಇಲ್ಲ. ನಮ್ಮ ಕಲ್ಪತರು ನಾಡಿನ ಕಳಶ ಅವರು.